ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇದರಲ್ಲಿ ಈ ಗಿಡದಲ್ಲಂತೂ ತುಂಬ ಚೆನ್ನಾಗಿ ಹೂಗಳಾಗ್ತಾ ಇದೆ. ಒಂದಾದ್ಮೇಲೆ ಒಂದು ಬಿಡುತ್ತೆ ಅಥವಾ ಮೂರು ಬಿಡುತ್ತೆ. ನೋಡಿ, ಒಟ್ಟು 3 ಹೂವು ಒಂದೇ ಸರಿ ಬಿಡುತ್ತೆ. ಇದು ನಾಡಿದ್ದು ಬಿಡ್ಬೋದು. ತುಂಬ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ. ಹಾಗೆ ನಾನು ಗಿಡಗಳಿಗೆ ಒಂಚೂರು ನೀರು ಹಾಕಬೇಕು. ಇಲ್ಲೂ ನೋಡಿ, ಈ ಗಿಡದಲ್ಲೂ ಅಷ್ಟೇ ಒಂದಾದ್ಮೇಲೆ ಒಂದು ಹೂ ಬಿಡೋಕ್ಕೆ ಶುರುವಾಗಿದೆ. ಹಾಗೆ ರೇನ್ ಲಿಲ್ಲಿನಲ್ಲಂತೂ ತುಂಬ ಚೆನ್ನಾಗಿ ಹೂವಾಗಿದೆ. ಯಾಕಂದರೆ 2-3 ದಿನದಿಂದ ಮಳೆ ಇತ್ತು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ಅಂತ. ತುಂಬ ಹೂ ಬಂದಿದ್ದಾವೆ ಇದ್ರ ತುಂಬ. ಹಾಗೆ ಆ ದಾಸವಾಳದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ. ಹಾಗೆ ಇಲ್ಲೂ ನೋಡಿ, ಇದು ಪಿಂಕ್ ದಾಸವಾಳ. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳು ಬಂದಿದೆ. ಇದರಲ್ಲಿ ಚಿಕ್ಕ ಗಿಡ ಇದೆ, ಬಟ್ ಅದರಲ್ಲೇ 2 ಹೂ ಬಿಟ್ಟಿದೆ ನೋಡಿ. ತುಂಬ ಚೆನ್ನಾಗಿ ಬಿಟ್ಟಿದೆ. ಇದರಲ್ಲೂ ಕೂಡ ಫ್ರಿಷಿಯಾ ಬಲ್ಬ್ಸು ಎಲ್ಲ ಎಲೆಗಳು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಬಲ್ಬ್ಸು ಚೆನ್ನಾಗಿದೆ. ಅದರಲ್ಲಿ ಕಲರ್ಸ್ ಯಾವುದಿದೆ ಗೊತ್ತಾಗಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಮಿಕ್ಸ್ ಕಲರ್ ಅಂತ ಹೇಳ್ತಾರೆ, ಬಟ್ ಬರೋದು ಒಂದೇ ಕಲರು. ಈ ಸೇವಂತಿಗೆ ಹೂವಿನ ಗಿಡದಲ್ಲೂ ಕೂಡ ನೋಡಿ, ಮೊಗ್ಗು ತುಂಬ ಚೆನ್ನಾಗಾಗಿದೆ. ಇದರಲ್ಲೂ ಕೂಡ ಮೊಗ್ಗೆಲ್ಲ ಬರ್ತಾ ಇದೆ. ಬಟ್ ಏನಾಗಿದೆ ಅಂದರೆ ಒಂಚೂರು ಹುಳ ಹತ್ಕೊಂಡಂಗಿದೆ ನೋಡಿ. ಇದಕ್ಕೆ ಸ್ಪ್ರೇ ಮಾಡ್ತೀನಿ ಇವತ್ತು. ಸ್ವಲ್ಪ ಮಳೆ ಇತ್ತಲ್ಲ, ಹಾಗಾಗಿ ಮಳೆ ಬಂದರೆ ಒಂಚೂರು ಹುಳಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ಸ್ಪ್ರೇ ಮಾಡ್ಕೋಬೇಕು. ಹಾಗೆ ಇವತ್ತು ಒಂಚೂರು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನೊಂದು ಸ್ವಲ್ಪ ಕಿಚನ್ ವೇಸ್ಟನ್ನು ತಂದುಬಿಟ್ಟು ಈ ರೀತಿ ಮೇಲೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನಾಗುತ್ತೆ, ಮಂಗ ಕಾಣಲ್ಲ. ಹಾಗಾಗಿ ಲೆಮನ್ ಗ್ರಾಸನ್ನು ಇಲ್ಲೇ ಇಟ್ಟಿದ್ದೀನಿ ನಾನು. ಮೊನ್ನೆ 1-2 ಪಾಟಲ್ಲಿ ಹಾಕಿರೋದನ್ನು ಮಂಗ ತಗೊಂಡು ಹೋಗಿಬಿಟ್ಟಿತ್ತು. ಆಮೇಲೆ ಗಿಡ ಕೂಡ ಹಾಳು ಮಾಡಿಬಿಡುತ್ತದು. ಇದರಲ್ಲಿ ನೋಡಿ, ಒಂದು ಹೂ ಬಿಟ್ಟಿದೆ. ಈ ಹೂ ಬಿಟ್ಟಾಗ ತೋರಿಸ್ಬೇಕು ಅಂತ ಅಂದ್ಕೊತೀನಿ, ಬಟ್ ಆಗ್ತಾನೇ ಇಲ್ಲ. ಹಾಗೆ ಇವತ್ತು ಸ್ವಲ್ಪ ಪಾಟ್ಗಳಲ್ಲಿರುವಂಥ ಕಸನ, ಆಮೇಲೆ ಯಾವುದಾದ್ರೂ ಹುಳ ಇದ್ದರೆ ಅದನ್ನು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಸ ಎಲ್ಲ ತೆಗಿಬೇಕು. ಸಾಕಷ್ಟು ಕೆಲಸ ಇದೆ. ಇನ್ನು ಚಳಿಗಾಲ ಶುರುವಾಗುತ್ತೆ. ಚಳಿಗಾಲಕ್ಕೆ ಒಂದಿಷ್ಟು ಪ್ರಿಪ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ಅದನ್ನು ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಎಲೆಗಳೇನಾದ್ರು ಹಳದಿಯಾಗಿದ್ದರೆ ಅದನ್ನು ತೆಗೆದು ಹಾಕಬೇಕು. ಅಂದರೆ ಮಾತ್ರ ತುಂಬ ಚೆನ್ನಾಗಿ ಗಿಡಗಳು ಕಾಣುತ್ತೆ. ಹಾಗೆ ಒಂಚೂರು ಗಿಡಕ್ಕೆ ಕೂಡ ಒಂಚೂರು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇದು ಫುಟ್ಬಾಲ್ ಲಿಲ್ಲಿ ಗಿಡ. ಇದರಲ್ಲಿ ಇನ್ನೂ ಹೂ ಬಿಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸ್ವಲ್ಪ ಗೊಬ್ಬರ ಅದೆಲ್ಲ ಹಾಕಬೇಕು. ಹಾಕೋಣ. ನಿಮಗೆ ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ನಾನು ಪಾಟಿಂಗ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ಸ್ವಲ್ಪ ಕೋಕೋಪೀಟನ್ನು ಬಳಸ್ಕೊಂಡಿದ್ದೀನಿ, ಸ್ವಲ್ಪ ಹಗುರ ಆಗಲಿ ಪಾಟಿಂಗ್ ಮಿಕ್ಸ್ ಅನ್ನೋಕ್ಕೋಸ್ಕರ. ಯಾಕೆ ಅಂದರೆ ನಾನು ಈ ಹ್ಯಾಂಗಿಂಗ್ ಪಾಟಲ್ಲಿ ಗಿಡಗಳನ್ನು ಹಚ್ತಾಯಿದ್ದೀನಿ. ಇದನ್ನು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ತೋರಿಸಿದ್ದೆ ನಾನು. ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ಚೆಕ್ ಮಾಡಿ. ಇದಕ್ಕೆ ಹೋಲ್ ಇರಲಿಲ್ಲ, ನಾನು ಹೋಲನ್ನು ಹಾಕ್ಕೊಂಡಿದ್ದೀನಿ. ಇದು ಹ್ಯಾಂಗಿಂಗ್ ಪಾಟ್ ಆಗಿರೋದ್ರಿಂದ ಸ್ವಲ್ಪ ಹಗುರ ಇರಲಿ ಅನ್ನೋಕ್ಕೋಸ್ಕರ ನಾನು ಇದಕ್ಕೆ ಕೋಕೋಪೀಟು ಮತ್ತು ಮಣ್ಣು, ಹಾಗೆ ಒಂದು ಸ್ವಲ್ಪ ಬೇವಿನ ಹಿಂಡಿ, ಸ್ವಲ್ಪ ಎರೆಹುಳು ಗೊಬ್ಬರ ಇದನ್ನು ಸೇರಿಸ್ಕೊಂಡಿದ್ದೀನಿ. ಇದು ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದು ಎರಡಕ್ಕೂ ನಾನು ಹಾಕ್ಕೋತೀನಿ. ಹಾಕ್ಕೊಂಡ್ಬಿಟ್ಟು ಇದರಲ್ಲಿ 1-2 ಹ್ಯಾಂಗಿಂಗ್ ಪಾಟಲ್ಲಿ ಇರುವಂತಹ ಗಿಡಗಳನ್ನು ಹಾಕ್ಕೋತೀನಿ. ಅದು ಯಾವುದು ಅಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ನಾನಿಲ್ಲಿ ಈ ಗಿಡನ ಹಚ್ಚಿದ್ದೀನಿ. ಇದು ಹ್ಯಾಂಗಿಂಗ್ ಪಾಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ನನ್ನ ಫ್ರೆಂಡ್ ತಂದು ಕೊಟ್ಟಿದ್ದೆ ಆ್ಯಕ್ಚುಲಿ. ಇದನ್ನು ನಾನು ಒಂದು ದೊಡ್ಡ ಪಾಟಲ್ಲಿ ಹಾಕಿಟ್ಟಿದ್ದೆ. ಅದನ್ನೇ ಕಿತ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೆಡ್ ಪಾಟ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಗ್ರೋತ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇದು ಒಂದು ಡಾಲ್ಫಿನ್ ಟೈಪ್ ಇದೆ, ಸಕ್ಯುಲೆಂಟ್ ಪ್ಲ್ಯಾಂಟ್ ಇದು ಕೂಡ.
ಇದು ಹ್ಯಾಂಗಿಂಗ್ ಪಾಟಲ್ಲೇ ಬರುವಂಥದ್ದು, ತುಂಬ ಚೆನ್ನಾಗಿ ಗ್ರೋತ್ ಆಗಿ ಕೆಳಗಡೆ ಬೀಳುತ್ತೆ ಇದು. ಇದನ್ನೂ ಕೂಡ ಅವರೇ ತಂದು ಕೊಟ್ಟಿದ್ದು. ನನ್ನ ಹತ್ರ ಪಾಟ್ ಇಲ್ಲ ಅಂತ ನಾನು ಯಾವುದಕ್ಕೂ ಹಾಕಿರಲಿಲ್ಲ. ಇಲ್ಲಿ ಏನು ಮಾಡಿದ್ದೆ, ಇಲ್ಲಿ ನೋಡಿ ಈ ಪಾಟ್ಗೆ ಹಾಕಿದ್ದೆ. ಇದು ನಾನು ತೋರಿಸಿದ್ದೀನಿ ನಿಮಗೆ, ಇದರಲ್ಲೇ ಕಿತ್ಬಿಟ್ಟು ನಾನು ಹಾಕಿದ್ದು ಅದರಲ್ಲೇ. ಹಾಗೆ ಇದರಲ್ಲಿ ಇನ್ನೊಂದಿದೆ, ಇದೊಂದಿದೆ, ಇದನ್ನು ಶಿಫ್ಟ್ ಮಾಡಬೇಕು. ಅದಕ್ಕೂ ಕೂಡ ಒಂದು ಪಾಟ್ ತರಿಸ್ತೀನಿ ನಾನು. ತುಂಬ ಚೆನ್ನಾಗಿ ಕಾಣುತ್ತೆ ಹ್ಯಾಂಗಿಂಗ್ ಪಾಟಲ್ಲಿ ಇದು ಎರಡೂ ನಾನು ಬಾಲ್ಕನಿನಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆರಡು ಶಿಫ್ಟ್ ಆಯಿತು. ನೀರು ತುಂಬ ಚೆನ್ನಾಗಿ ಹಾಕಬೇಕು. ಫಸ್ಟ್ ಟೈಮ್ ಹಾಕಿದಾಗ ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಬರಬೇಕು, ಆ ರೀತಿಯಾಗಿ ನಾವು ನೀರನ್ನು ಹಾಕಬೇಕಾಗತ್ತೆ. ಹಾಗೆ ಇದು 2 ಪಾಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹಳೆ ಡಬ್ಬ, ಇದು ಮೇಲೆದು ಒಡೆದೋಗಿದೆ, ಹಾಗಾಗಿ ಇದಕ್ಕೆ ಹೋಲ್ ಮಾಡಿ ಇಟ್ಟಿದ್ದೀನಿ. ಯಾವಾಗ ಆಗುತ್ತಲ್ಲ ಆವಾಗವಾಗ ನಾನು ಗಿಡಗಳನ್ನು ಹಾಕ್ತಾ ಹೋಗ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಮಣ್ಣು ಹಾಕಿಟ್ಟಿದ್ದೀನಿ, ಸ್ವಲ್ಪ ಕಿಚನ್ ವೇಸ್ಟ್ ಹಾಕಿ ಮೇಲೆ ಮಣ್ಣು ಹಾಕಿಬಿಟ್ಟು ಇಡ್ತೀನಿ. ಒಂದು ವಾರ ಆದಮೇಲೆ ಇದರಲ್ಲಿ ಗಿಡ ಹಚ್ಕೋತೀನಿ ನಾನು. ಆ ರೀತಿಯಾಗಿ ಮಾಡ್ಕೊಳ್ಳೋದು. ಇದು ಎರಡನ್ನೂ ಬಾಲ್ಕನಿಗೆ ತೊಗೊಂಡು ಹೋಗ್ಬಿಡ್ತೀನಿ. ಹಾಗೆ ಇದು ನಿನ್ನೆನೇ ಅರಳಿದ್ದು, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಇಲ್ಲೊಂದಿದೆ, ಮೊಗ್ಗು ತುಂಬ ಇದ್ದಾವೆ. ಇದನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಕೆಳಗಡೆನೇ ಮಣ್ಣು ಹಾಕಿಬಿಟ್ಟು ಈ ಪಾಟಿಂದ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಮಣ್ಣು ಹಾಕಿಬಿಟ್ಟು ನೋಡೋಣ. ಸದ್ಯಕ್ಕೆ ಸ್ವಲ್ಪ ಮಣ್ಣು ಕಡಿಮೆ ಇದೆ, ಅದಕ್ಕೆ ವಿಚಾರ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ. ಇನ್ನು ಕ್ಲೀನ್ ಮಾಡ್ಕೊಳೋದೊಂದು ಬಾಕಿ ಉಳಿದಿದೆ. ಕೆಲವೊಂದು ರೀಪಾಟ್ ಮಾಡ್ಕೋಬೇಕು, ಅದನ್ನು ಕೂಡ ಬಾಕಿ ಇದೆ. ಇದು ನೋಡಿ ಸಣ್ಣದಾಗಿ ಬರ್ತಾ ಇದೆ ಇದರಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.